ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ದಿನನಿತ್ಯದ ಕೆಲಸದಲ್ಲೂ ಕೂಡ ಸ್ವಲ್ಪ ಮಟ್ಟಿನ ವ್ಯತ್ಯಾಸವನ್ನ ಈ ದಿವಸ ನೋಡಬೇಕಾಗುತ್ತೆ. ಏನೋ ಅಂದುಕೊಂಡಿರ್ತೀರಿ, ಆ ಸಮಯಕ್ಕೆ ಇನ್ನೇನೋ ಬದಲಾವಣೆಗಳು ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮಾನಸಿಕವಾಗಿ ಯಾವುದೇ ರೀತಿಯ ಒತ್ತಡಗಳನ್ನು ತಂದುಕೊಳ್ಳದಲೇ ಆ ಸಮಯಕ್ಕೆ ಸರಿಯಾಗಿ ಹೊಂದಿಕೊಂಡು ಹೋಗ್ತಕ್ಕಂತಹ ಮನಸ್ಥಿತಿಯನ್ನು ಇಟ್ಕೊಳ್ಬೇಕು ಅಥವಾ ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಅಸಮಾಧಾನ, ಒತ್ತಡ ಇವೆಲ್ಲವೂ ಕೂಡ ಕೋಪವನ್ನು ಹೆಚ್ಚು ಮಾಡೋದಕ್ಕೆ ದಾರಿಯಾಗತ್ತೆ. ಆದರೆ ತಾಳ್ಮೆ ಅಂತಕ್ಕಂಥದ್ದನ್ನು ನೀವು ನಿಮ್ಮಷ್ಟಕ್ಕೆ ತಂದುಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗಿ ಇಲ್ಲಿ ಕಾಣ್ತಾ ಇದೆ. ಬೇರೆಯವರಿಗೆ ಮಾದರಿಯಾಗಿರಬೇಕಾದಂತಹ ನೀವು ಅಪಹಾಸ್ಯಕ್ಕೀಡಾಗ್ತೀರಿ. ಯಾವಾಗ ತಾಳ್ಮೆಯ ಕಟ್ಟೆ ಒಡೆಯುತ್ತೋ ಆಗ ನಾವು ವಿಚಿತ್ರವಾಗಿ ವರ್ತಿಸ್ತಕ್ಕಂಥದ್ದು. ಇದು ಅಪಹಾಸ್ಯಕ್ಕೆ, ಟೀಕೆಗೆ ಒಳಗಾಗ್ತಕ್ಕಂಥದ್ದಾಗತ್ತೆ. ಅವಲಂಬಿತ ಕೆಲಸಗಳು ತುಂಬ ಹಿನ್ನಡೆಯನ್ನು ಕಾಣುತ್ತೆ. ಅಂದರೆ ಯಾವ ಕೆಲಸವನ್ನು ಆಶ್ರಯಿಸಿ ಪ್ರಾರಂಭ ಮಾಡಿದ್ದೀರೋ ಅಂತಹ ಅಗತ್ಯವಾಗಿ ಆಗಬೇಕಾದಂತಹ ಕೆಲಸಗಳಿಗೆಲ್ಲ ಹಿನ್ನಡೆ ಆಗ್ತಕ್ಕಂಥದ್ದಾಗತ್ತೆ. ಕಾಯಕವೇ ನಿಮ್ಮ ಧ್ಯೇಯ ಅಂತ ಹೇಳಿ ತಿಳ್ಕೊಳ್ಬೇಕು. ಕೆಲಸವನ್ನು ಬಿಟ್ಟರೆ ಬೇರೆ ವಿನಾಕಾರಣ ಮಾತಾಡ್ತಕ್ಕಂಥದ್ದು, ಸಮಯವನ್ನು ಹರಣ ಮಾಡ್ತಕ್ಕಂಥದ್ದು ಇದ್ಯಾವುದು ನನಗೆ ಸಂಬಂಧಪಟ್ಟಿಲ್ಲ ಅನ್ನುವಂತಹ ಭಾವನೆ ಯಾವಾಗ ನಿಮಗೆ ಬರುತ್ತೆ ಆಗ ಮಾತ್ರ ನಿಮಗೆ ಸರಿಯಾದಂತಹ ಫಲ ಸಿಕ್ಕುವಂಥದ್ದಾಗತ್ತೆ. ಕುಲದೇವತರಲ್ಲಿ, ಗುರುಗಳಲ್ಲಿ ಅಚಂಚಲವಾದಂತಹ ಭಕ್ತಿಯನ್ನು ನೀವು ಇಟ್ಟುಕೊಂಡ್ರೆ ಅದು ನಿಮಗೆ ಅನುಗ್ರಹವನ್ನು ಸದಾಕಾಲ ಮಾಡ್ತಕ್ಕಂಥದ್ದಾಗುತ್ತೆ, ನಿಮ್ಮ ರಕ್ಷಣೆಗೆ ಬರ್ತಕ್ಕಂಥದ್ದಾಗುತ್ತೆ. ಕೇವಲ ವ್ಯಾವಹಾರಿಕವಾಗಿ ಚಿಂತನೆಯನ್ನು ಮಾಡೋದನ್ನು ಬಿಟ್ಟು ವೈಚಾರಿಕತೆಯಿಂದ ಚಿಂತನೆಯನ್ನು ಮಾಡಿ. ವ್ಯವಹಾರ ನಿಮಗೆ ಹಣವನ್ನು ತಂದುಕೊಡಬಹುದು, ವೈಚಾರಿಕತೆ ಸಮಾಜದಲ್ಲಿ ನಿಮಗೆ ಉತ್ತಮವಾದಂತಹ ಸಂಸ್ಕಾರಯುತ ವ್ಯಕ್ತಿಯಾಗಿ ನೀವು ನಡ್ಕೊಳ್ಳೋದಕ್ಕೆ ಸಹಕಾರಿಯಾಗತ್ತೆ ಅನ್ನುವಂಥದ್ದನ್ನು ತಿಳಿಬೇಕು. ಅನಾಥಾಲಯಗಳಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ, ಪುಣ್ಯ ಸಂಚಯವನ್ನು ಮಾಡಿ. ಶುಭವಾಗಿ. ವೃಷಭ ರಾಶಿ. ಕೋಪ ಮತ್ತು ಅಸಹನೆಯಿಂದ ತೊಂದರೆಯನ್ನು ಮಾಡಿಕೊಳ್ತೀರಿ. ಸಿಟ್ಟು ನಿಮಗೆ ದೊಡ್ಡದಾದಂತಹ ತೊಂದರೆಗೆ ಕಾರಣವಾಗುತ್ತೆ. ಸಹೋದರರ ಜೊತೆ ಇದ್ದಂತಹ ಜಗಳ ಅದೇನಾದರೂ ವ್ಯಾವಹಾರಿಕವಾಗಿ ಆಗಿರಲಿ, ಕೌಟುಂಬಿಕವಾಗಿ ಆಗಿರಲಿ, ಅದನ್ನು ಅಂತ್ಯಗೊಳಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಅಣ್ಣ ತಮ್ಮ, ಅಕ್ಕ ತಂಗಿಯರ ಮಧ್ಯದಲ್ಲಿರ್ತಕ್ಕಂತಹ ಜಗಳ ಶಾಶ್ವತವಾದಂತಹ ದ್ವೇಷಕ್ಕೆ ತಿರುಗುವ ಮುನ್ನ ಅದನ್ನು ನೀವೇ ಅಂತ್ಯಗೊಳಿಸ್ತಕ್ಕಂಥದ್ದು ಒಳ್ಳೆಯದು. ಅದರಿಂದ ನಿಮಗೊಂದಷ್ಟು ಏನೋ ಮಾನಸಿಕವಾಗಿ ವ್ಯತ್ಯಾಸಗಳು ಕಂಡರೂ ಕೂಡ ಈ ದ್ವೇಷ ಅಂತಕ್ಕಂಥದ್ದು ಉಳಿಯುವ ಹಾಗೆ ನೋಡಿಕೊಳ್ಳಬೇಡಿ. ಅದು ಉಳಿಯುವಂಥದ್ದು ಬೇಡ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಹಣದ ವಿಚಾರ ಅಥವಾ ಸಾಲದ ವಿಚಾರವಾಗಿ ಮಾತುಕತೆಗಳು ನಡೀಬಹುದು, ಅದನ್ನು ಗಮನಿಸ್ಕೊಳ್ಳಿ. ಸ್ವಯಂಕೃತ ಅಪರಾಧಗಳು ಬೇಡ. ಅನಿವಾರ್ಯವಾಗಿ ಅಚಾತುರ್ಯವಾಗಿ ಏನೋ ತಪ್ಪುಗಳಾದರೆ, ಇನ್ನೇನೋ ಘಟನೆಗಳು ನಡೆದರೆ ಅದು ಹೌದು. ಆದರೆ ಉದ್ದೇಶಪೂರ್ವಕವಾಗಿ ಏನಾದರೂ ತಪ್ಪುಗಳನ್ನು ಮಾಡುವಂಥದ್ದಿದೆಯಲ್ಲ, ಅದು ಬೇಡ. ಅದು ನಿಮ್ಮ ವೈಯಕ್ತಿಕವಾದಂತಹ ಜೀವನಕ್ಕೆ ತೊಂದರೆ ಅಂತಕ್ಕಂಥದ್ದು. ಆರೋಗ್ಯ ಚೆನ್ನಾಗಿರುತ್ತೆ, ಆದರೆ ಕಾಲು ನೋವು ಮಾತ್ರ ನಿಮಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದು. ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಿಥುನ ರಾಶಿ. ಹಿರಿಯರ ಅಥವಾ ಗುರುಸ್ಥಾನದಲ್ಲಿರ್ತಕ್ಕಂಥವರ ಬೇಸರಕ್ಕೆ ನೀವು ಕಾರಣರಾಗ್ತೀರಿ. ಅವರಿಗೆ ಅಹಿತವನ್ನು ಬಯಸ್ತೀರಿ, ಅವರಿಗೆ ವಿರುದ್ಧವಾದಂತಹ ಮನಸ್ಥಿತಿ ಬರುವ ಹಾಗೆ ನಡ್ಕೊಳ್ತೀರಿ ಅಂತಕ್ಕಂತಹ ಅರ್ಥ. ಸಕಾರಾತ್ಮಕವಾದಂತಹ ಚಿಂತನೆಯನ್ನು ನಡೆಸಿ ನೆಮ್ಮದಿಯ ದಾರಿಯನ್ನು ಕಂಡುಕೊಳ್ಳಿ. ನಿಮ್ಮ ಆಲೋಚನೆಗಳು ಯಾವಾಗಲೂ ಕೂಡ ಸಕಾರಾತ್ಮಕವಾಗಿರಲಿ, ಅದರಿಂದ ನೆಮ್ಮದಿ ಸಿಕ್ಕತ್ತೆ ಎನ್ನುವ ಭಾವ ನಿಮ್ಮ ಮನಸ್ಸಿನಲ್ಲಿ ಮೂಡಲಿ. ಕುಟುಂಬದ ಕಲಹ ಮಾನಸಿಕವಾಗಿ ಖಿನ್ನತೆಯನ್ನು ಉಂಟು ಮಾಡುತ್ತೆ. ಡಿಪ್ರೆಷನ್ಗೆ ಹೋಗುವಂತಹ ಸಾಧ್ಯತೆ. ಪ್ರತಿನಿತ್ಯ ಕುಟುಂಬದಲ್ಲಿ ಗಲಾಟೆಗಳಾಗ್ತಾ ಇದ್ದರೆ ಅಥವಾ ಯಾವುದೋ ಒಂದು ಅಹಿತವಾದಂತಹ ಘಟನೆಗಳು ಪ್ರತಿನಿತ್ಯವೂ ಕೂಡ ಮರುಕಳಿಸ್ತಾ ಇದ್ದರೆ ಮನಸ್ಸು ಹೇಗೆ ತಾನೇ ನಿಮ್ಮ ಹತೋಟಿಯಲ್ಲಿ ಇರಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು ಮನಸ್ಸಿಗೆ ತುಂಬ ಬೇಸರವನ್ನು ತರುವಂತಹ ದಿವಸವಾಗುತ್ತೆ. ಗುಪ್ತ ರೋಗ ನಿಮ್ಮನ್ನು ಕಾಡಬಹುದು. ಅಂದರೆ ಶರೀರದಲ್ಲಿ ಏನು ಕಾಯಿಲೆ ಇದೆ, ಏನು ಆಗ್ತಾ ಇದೆ ಅಂತ ಹೇಳಿ ನಿಮಗೆ ಗೊತ್ತಾಗಲ್ಲ.
ವೈದ್ಯರ ಸಲಹೆ ಪಡ್ಕೊಂಡ್ರೂ ಕೂಡ ಏನೂ ಇಲ್ಲ ಅಂತ ಹೇಳಿ ಕಳಿಸಬಹುದು. ಆದರೆ ಅನುಭವಿಸ್ತಾ ಇರತಕ್ಕಂತಹ ನಿಮಗೆ ಮಾತ್ರ ಅದರ ಅನುಭವವಾಗುತ್ತೆ ಹೊರತು ಬೇರೆ ಯಾರಿಗೂ ಕೂಡ ಗೊತ್ತಾಗದೇ ಇರತಕ್ಕಂತಹದ್ದು. ಹಣದ ವಿಚಾರ ಎಲ್ಲವನ್ನ ಮರೆಸಿಬಿಡುತ್ತೆ. ದುಡ್ಡು ಯಾವಾಗ ಕೈ ತುಂಬ ಓಡಾಡುತ್ತೆ ಆಗ ಯಾವುದೂ ಲೆಕ್ಕಕ್ಕಿಲ್ಲ. ಯಾವ ಬಂಧುತ್ವ, ಯಾವ ಸ್ನೇಹ ಯಾವುದೂ ಕೂಡ ಲೆಕ್ಕಕ್ಕಿಲ್ಲ. ವಾಮ ಮಾರ್ಗವನ್ನು ಅನುಸರಿಸೋದಕ್ಕೆ ಇವೆಲ್ಲ ಸುಲಭವಾದಂತಹ ಮಾರ್ಗ ಅನ್ನುವಂಥದ್ದು ಗೊತ್ತಾಗುತ್ತೆ. ಉಗ್ರ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ ವೈದ್ಯಕೀಯ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, ವೈದ್ಯರಿಗೆ ತುಂಬ ಶುಭ ಇರತಕ್ಕಂತಹ ದಿವಸ ಇದು. ದೂರದ ಬಂಧುಗಳಿಂದ ಏನೋ ಅಶುಭ ವಾರ್ತೆ ಮನಸ್ಸಿಗೆ ಸ್ವಲ್ಪ ನೋವನ್ನುಂಟು ಮಾಡುತ್ತೆ. ಯಾರೋ ಅಗಲಿಕೆ ಮನಸ್ಸಿಗೆ ಏನೋ ಒಂದು ರೀತಿಯ ಆಘಾತವನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ಮಾನಸಿಕವಾದಂತಹ ಕಿರಿಕಿರಿ ಮಾತ್ರ ದಿನಪೂರ್ತಿ ನಿಮ್ಮನ್ನು ಕಾಡ್ತಕ್ಕಂಥದ್ದು. ಮನಸ್ಸಿನ ಮೇಲೆ ಕೆಲವು ವಿಚಾರಗಳು ಗಾಢವಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗುತ್ತೆ. ಅನುಮಾನಾಸ್ಪದವಾಗಿ ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ಬೇರೆಯವರು ಹುಡುಕುವ ಹಾಗೆ ಸಮಾಜದಲ್ಲಾಗಲಿ ಮನೆಯಲ್ಲಾಗಲಿ ನೀವು ನಡ್ಕೊಳ್ಬಾರ್ದು. ನಿಮ್ಮ ತನ ಏನಿದೆ ಅದನ್ನು ನಾಟಕೀಯವಾಗಿ ಇರುವುದನ್ನು ಬಿಟ್ಟು ಸ್ವಾಭಾವಿಕವಾಗಿರತಕ್ಕಂಥದ್ದನ್ನು ನೀವು ಅಳವಡಿಸ್ಕೊಳ್ಬೇಕಾದಂಥದ್ದು. ಪ್ರಯಾಣಕ್ಕೆ ಸಿದ್ಧತೆಗಳನ್ನು ಮಾಡಿಕೊಡ್ತೀರಿ, ಆದರೆ ಯಾವ ಪ್ರಯೋಜನವೂ ಕೂಡ ಆಗದೇ ಇರತಕ್ಕಂಥದ್ದಾಗುತ್ತೆ. ಸಹೋದರರ ಜೊತೆಯಲ್ಲಿ ಜಗಳವನ್ನು ಮಾಡೋದ್ರಿಂದ ಬಹಳ ಬೇಸರವಾಗುತ್ತೆ. ಅಣ್ಣ ತಮ್ಮ ಅಕ್ಕ ತಂಗಿಯರ ಜೊತೆಯಲ್ಲಿ ಜಗಳ ಆಗುವಂತಹ ಸಾಧ್ಯತೆ ಇರುತ್ತೆ. ಅವರನ್ನು ನೀವು ಬಹಳವಾಗಿ ಹಚ್ಕೊಂಡಿರ್ತೀರಿ. ಅವರ ಕಷ್ಟಕ್ಕೆ, ಅವರಿಗೆ ಯಾವುದೋ ಒಂದು ಅಗತ್ಯ ಬಿದ್ದಂತಹ ಸಂದರ್ಭದಲ್ಲಿ ನೀವು ಹಲವಾರು ಸಹಾಯವನ್ನು ಅಥವಾ ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿರ್ತೀರಿ. ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ ನಡ್ಕೊಂಡಿರ್ತೀರಿ. ಆದರೆ ಅವರು ವಿರುದ್ಧವಾಗಿ ಮಾತಾಡಿದಾಗ ಮನಸ್ಸಿಗೆ ತುಂಬ ಆಘಾತವಾಗ್ತಕ್ಕಂಥದ್ದಾಗುತ್ತೆ. ನಿಮ್ಮ ಮನೆಯ ಮೂಲ ದೇವರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.